ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯಲ್ಲಿ ನಿನ್ನೆ ಸಮಾಂತರ ಶ್ರೇಣಿಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಇವತ್ತು 2ನೇ ಅಧ್ಯಾಯ ರೇಖಾಗಣಿತದಲ್ಲಿ ತ್ರಿಭುಜಗಳು. ಈ ತ್ರಿಭುಜಗಳ ಕುರಿತು ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಕೆಲವು ರೇಖಾಕೃತಿಗಳನ್ನು ಬರೆದಿದ್ದೇನೆ. ಇವುಗಳ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ 2 ಚೌಕಗಳಿದ್ದಾವೆ. ಚೌಕ ಅಥವಾ ವರ್ಗ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ಇಲ್ಲಿ ಈ 2 ಚೌಕಗಳು ಪ್ರತಿ ಬಾಹು 6 ಸೆಂಟಿಮೀಟರ್ ಇದೆ. ಆದ್ದರಿಂದ ಈ 2 ಚೌಕಗಳನ್ನು ನಾವು ನೋಡಿದಾಗ ಅವುಗಳ ರೂಪ ಒಂದೇ ಆಗಿದೆ. ಗಾತ್ರಗಳು ಬೇರೆ ಬೇರೆಯಾಗಿದ್ರು. ಇದು 6 ಸೆಂಟಿಮೀಟರ್ ಇದೆ, ಇದು 2 ಸೆಂಟಿಮೀಟರ್ ಇದೆ. ಗಾತ್ರಗಳು ಬೇರೆ ಬೇರೆಯಾಗಿದ್ರು, ಆಕಾರ ಮಾತ್ರ ಒಂದೇ ಆಗಿದೆ. ಇದಕ್ಕೂ 4 ಬಾಹುಗಳಿದ್ದಾವೆ, ಇದಕ್ಕೂ 4 ಬಾಹುಗಳಿದ್ದಾವೆ. ಇನ್ನು 2ನೇ ಉದಾಹರಣೆ ನೋಡಿ. ಇಲ್ಲಿ 8 ಮತ್ತು 2 ಸೆಂಟಿಮೀಟರ್ ಬಾಹುಗಳುಳ್ಳ ಒಂದು ಆಯತ ಇದೆ. 2 ಸೆಂಟಿಮೀಟರ್ ಬಾಹುಗಳ ಒಂದು ವರ್ಗ ಇದೆ. ಇವೆರಡರಲ್ಲೂ ಕೂಡ ಬಾಹುಗಳ ಸಂಖ್ಯೆ ಒಂದೇ ಇದೆ. ಆದರೆ ಇದು ಆಯತ, ಇದು ಚೌಕ. ಇವೆರಡನ್ನೂ ಹೋಲಿಕೆ ಮಾಡಿದಾಗ ಬಾಹುಗಳ ಸಂಖ್ಯೆ ಸಮನಾಗಿದ್ದರೂ ಕೂಡ ಎರಡರ ಆಕಾರದಲ್ಲಿ ಭಿನ್ನತೆ ಇದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ವಜ್ರಾಕೃತಿ ಇದೆ, ಇನ್ನೊಂದು ಇಲ್ಲಿ 2 ಸೆಂಟಿಮೀಟರ್ ಬಾಹುಗಳ ವರ್ಗ ಇದೆ. ಇಲ್ಲಿ ಬಾಹುಗಳ ಅಳತೆ ಇವೆರಡರಲ್ಲೂ ಸಮ. ಆದರೆ ಇವೆರಡನ್ನೂ ಗಮನಿಸಿದಾಗ ನಮಗೆ ಆಕಾರಗಳು ಬೇರೆ ಬೇರೆಯಾಗಿದೆ. 4ನೇ ಉದಾಹರಣೆ ನೋಡಿ. ಇಲ್ಲಿ 2 ವೃತ್ತಗಳಿವೆ. 5 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ತ್ರಿಜ್ಯಗಳುಳ್ಳ 2 ವೃತ್ತಗಳಿದ್ದಾವೆ. ಇವೆರಡರಲ್ಲಿ ತ್ರಿಜ್ಯಗಳು ಬೇರೆ ಬೇರೆಯಾಗಿದ್ರು, ಆಕಾರಗಳು ಮಾತ್ರ ಏನಾಗಿವೆ ಮಕ್ಕಳೇ, ಒಂದೇ ಆಗಿದ್ದಾವೆ. ಆದ್ದರಿಂದ ಇದರಲ್ಲಿ ನಾವು ಈ 2 ಉದಾಹರಣೆಗಳನ್ನು ನೋಡಿದರೆ ಒಂದೇ ಆಕಾರ ಇದ್ದಾವೆ, ಗಾತ್ರಗಳು ಮಾತ್ರ ಏನಾಗಿದ್ದಾವೆ, ಸ್ವಲ್ಪ ಭಿನ್ನವಾಗಿದ್ದಾವೆ. ಆದ್ದರಿಂದ ಇವನ್ನ ನಾವು ಸಮರೂಪಾಕೃತಿಗಳು ಅಂತ ಕರೀತೇವೆ. ಹೆಸರೇ ಹೇಳುತ್ತೆ, ಸಮರೂಪ ಅಂದರೆ ರೂಪ ಒಂದೇ ಇರಬೇಕು, ಆಕಾರಗಳು ಬೇರೆ ಬೇರೆಯಾಗಿದ್ದರೂ ಕೂಡ ನಡೆಯುತ್ತವೆ. ನಮ್ಮ ಡೈಲಿ ಲೈಫಲ್ಲೂ ಕೂಡ ಇಂಥ ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ನಮ್ಮ ಮನೆಗಳಲ್ಲಿ ಚಿತ್ರಪಟಗಳನ್ನು ಹಾಕಿರ್ತೇವೆ. ಆ ಒಂದು ಚಿತ್ರಪಟದ ವರ್ಧಿಸಿದ ಭಾಗ ಇದೆಯಲ್ಲ, ವರ್ಧಿಸಿದಂದ್ರೆ ಎನ್ಲಾರ್ಜ್ ಅಂತೇಳಿ ನಾವು ಕರಿತೇವೆ. ಆ ಫೋಟೋಗಳ ಎನ್ಲಾರ್ಜ್ ಆಗಿರ್ತಕ್ಕಂಥ ಪ್ರತಿಗಳು ಕೂಡ ಅವು ಆಕಾರದಲ್ಲಿ ಒಂದೇ ಇದ್ದಾವೆ, ಗಾತ್ರಗಳು ಮಾತ್ರ ಭಿನ್ನವಾಗಿರುತ್ತೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಮತ್ತೆ ಕೊಡ್ಬೋದು. ನೋಡಿ, ಈ ಮೊಬೈಲ್ ಆಕಾರಗಳು ಇವೆರಡೂ ಕೂಡ ಏನಾಗಿದ್ದಾವೆ, ಇದು ಆಯತಾಕಾರದಲ್ಲಿದೆ, ಇನ್ನೊಂದು ಕೂಡ ಆಯತಾಕಾರದಲ್ಲಿದೆ. ಅವೆರಡರ ಆಕಾರಗಳು ಒಂದೇ. ಹಾಗಾದರೆ ಸಮರೂಪ ಆಕೃತಿಗಳಿಗೆ ನಾವು ಒಂದು ವ್ಯಾಖ್ಯಾನವನ್ನು ಕೊಡಬಹುದು ಮಕ್ಕಳಿಗೆ. ಇಂಥವನ್ನ ಸಾಕಷ್ಟು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಮೊದಲು ಚೌಕ ಇದೆ. ಈ ಚೌಕವನ್ನು ನೋಡ್ಕೊಳ್ಳಿ. ಇದು ಕೂಡ ಚೌಕ ಅಥವಾ ವರ್ಗ ಅಂತೇಳಿ ನಾವು ಕರಿತೇವೆ. ಇದು ಆಯತ, ಇದು ವರ್ಗ. ಇದು ವಜ್ರಾಕೃತಿ, ಇದು ವರ್ಗ. ಈ ಚೌಕಗಳಲ್ಲಿ ಬಾಹುಗಳ ಅಳತೆ ಬೇರೆ ಬೇರೆಯಾಗಿದೆ. ಕೋನಗಳನ್ನು ನೋಡಿ. ಈ ಕೋನ, ಈ ಕೋನ, ಇದನ್ನ ಅನುರೂಪ ಕೋನ ಅಂತ ಕರಿತೇವೆ. ಇದನ್ನ ಹೆಸರಿಸೋಣ ಬೇಕಾದ್ರೆ ಬಿ, ಬಿ, ಸಿ, ಡಿ, ಪಿ, ಕ್ಯೂ, ಆರ್, ಎಸ್. ಕೋನ ಎ, ಕೋನ ಬಿ ಇವೆರಡೂ ಕೂಡ ಯಾಕಪ್ಪ ಅನುರೂಪವಾಗಿದ್ದಾವೆ ಅಂದರೆ, ಈ 2 ಬಾಹುಗಳು ಒಂದು ಲಂಬಕೋನವನ್ನು ಉಂಟು ಮಾಡಿದೆ, ಇದರಲ್ಲೂ ಲಂಬಕೋನ ಇದೆ. ಚೌಕದ ಲಕ್ಷಣವನ್ನು ನಾವು ನೆನಪು ಮಾಡಿಕೊಂಡಾಗ ಚೌಕದಲ್ಲಿ ಪ್ರತಿಯೊಂದು ಕೋನ ಕೂಡ ಲಂಬಕೋನವಾಗಿದೆ. ಆದ್ದರಿಂದ ಕೋನ ಬಿ ಕೋನ ಡಿ ಗೆ, ನಂತರ ಕೋನ ಡಿ ಕೋನ ಎಸ್ ಗೆ, ಕೋನ ಸಿ ಕೋನ ಆರ್. ಬಾಹುಗಳ ಅಳತೆ ಬೇರೆ ಬೇರೆಯಾಗಿದ್ದರೂ ಕೂಡ ಕೋನಗಳು ಸಮನಾಗಿದ್ದಾವೆ. ಅಂದರೆ ಅನುರೂಪ ಕೋನಗಳು ಸಮನಾಗಿದ್ದಾವೆ. ಅನುರೂಪ ಬಾಹುಗಳ ಅಳತೆ ಏನಾಗಿದೆ ಅಂದರೆ ಒಂದು ನಿರ್ದಿಷ್ಟ ಅನುಪಾತದಲ್ಲಿದೆ. ಆದ್ದರಿಂದ ನಾವು ಈ 2 ರೇಖಾಕೃತಿಗಳನ್ನು ಸಮರೂಪ ರೇಖಾಕೃತಿಗಳು ಅಂತೇಳಿ ನಾವು ಕರಿತೇವೆ. ಇನ್ನು 2ನೇ ಉದಾಹರಣೆ ನೋಡಿ. ಇಲ್ಲಿ ಆಯತದಲ್ಲಿ ಪ್ರತಿ ಕೋನ ಲಂಬಕೋನ, ಚೌಕದಲ್ಲೂ ಪ್ರತಿ ಒಂದು ಕೋನ ಲಂಬಕೋನ. ನಾವು ಈ ಹಿಂದೆ 9ನೇ ತರಗತಿಯಲ್ಲಿ ಒಂದು ಆಯತ ಮತ್ತೆ ಒಂದು ವರ್ಗ ಇವುಗಳ ಲಕ್ಷಣಗಳ ಕುರಿತು ನಾವು ಅಭ್ಯಾಸ ಮಾಡಿದ್ದೇವೆ. ಸೊ ಈ ಎರಡರಲ್ಲೂ ಕೂಡ ಅನುರೂಪ ಕೋನಗಳು ಸಮನಾಗಿದ್ದರೂ ಕೂಡ
ಬಾಹುಗಳ ಅಳತೆ ಏನಾಗಿದ್ದಾವೆ ಇದರಲ್ಲಿ ನೋಡಿ, 4 ಬಾಹುಗಳು ಸಮ, ಇದರಲ್ಲಿ 2 ಬಾಹುಗಳು 8 ಸೆಂಟಿಮೀಟರ್ ಇದೆ, ಇನ್ನೊಂದು 2 ಸೆಂಟಿಮೀಟರ್ ಇದೆ. ಹಾಗೆ ಇಲ್ಲಿ 3ನೇ ಉದಾಹರಣೆಯಲ್ಲಿ ಬಾಹುಗಳ ಅಳತೆ ಸಮನಾಗಿದೆ. ಬಾಹುಗಳ ಅಳತೆ ಸಮನಾಗಿದ್ದರೂ ಕೂಡ ಅನುರೂಪ ಕೋನಗಳು ಬೇರೆ ಬೇರೆ ಆಗಿವೆ. ವರ್ಗದಲ್ಲಿ ಎಲ್ಲಾ ಕೋನಗಳು ಲಂಬ ಕೋನಗಳು, ಆದರೆ ವಜ್ರಾಕೃತಿಯಲ್ಲಿ ಯಾವಾಗಲೂ ಲಂಬ ಕೋನಗಳಾಗಿರಬೇಕು ಅಂತ ಇಲ್ಲ. ಆದ್ದರಿಂದ ಇವು ಸಮರೂಪ ಆಕೃತಿಗಳಲ್ಲ, ಇವು ಕೂಡ ಆಗಿರಲಿಕ್ಕೆ ಸಾಧ್ಯ ಇದೆ. ಆದರೆ ಯಾವುದೇ 2 ವೃತ್ತಗಳು ಮಾತ್ರ ಯಾವಾಗಲೂ ಏನಾಗಿರುತ್ತವೆ, ಸಮರೂಪಿನೇ ಆಗಿರುತ್ತವೆ. ಹಾಗಾದರೆ ನಾವು ಇಲ್ಲಿ 2 ಅಂಶಗಳನ್ನು ತಿಳಿದ್ವಿ. ಯಾವುದೇ 2 ರೇಖಾಕೃತಿಗಳು ಸಮರೂಪಿಯಾಗಿರಬೇಕು ಅಂತ ಹೇಳಿದ್ರೆ ಅವುಗಳ ಆಕಾರ ಒಂದೇ ಆಗಿರಬೇಕು, ಗಾತ್ರಗಳು ಮಾತ್ರ ಏನಾಗಿರಬೇಕು, ಬೇರೆ ಬೇರೆ ಆಗಿರಬೇಕು. ಬೇರೆ ಬೇರೆ ಆಗಿರ್ಬೋದು ಅಥವಾ ಒಂದೇನೂ ಆಗಿರ್ಬೋದು. ಅವುಗಳನ್ನು ಸಮರೂಪ ಆಕೃತಿಗಳು ಅಂತ ಹೇಳಿ ಕರೀತೇವೆ. ಹಾಗಾದರೆ ಒಂದು ಜೊತೆ ರೇಖಾಕೃತಿಗಳು ಅಂದರೆ 2 ರೇಖಾಕೃತಿಗಳಲ್ಲಿ ಬಾಹುಗಳ ಸಂಖ್ಯೆ ಸಮನಾಗಿದ್ದಾಗ 2 ನಿಬಂಧನೆಗಳನ್ನು ನಾವು ಇಲ್ಲಿ ಮನನ ಮಾಡ್ತೇವೆ. 2 ರೇಖಾಕೃತಿಗಳು ಸಮರೂಪಿ ಅಂತ ಹೇಳಬೇಕಾದ್ರೆ ಒಂದನೇ ನಿಬಂಧನೆ, 2 ರೇಖಾಕೃತಿಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಅನುರೂಪ ಕೋನಗಳು ಸಮನಾಗಿರಬೇಕು. ಹಾಗಾದ್ರೆ ಬಾಹುಗಳ ಅಳತೆ ಹೇಗಿರಬೇಕು, ಬಾಹುಗಳ ಅನುಪಾತ ಸಮನಾಗಿರಬೇಕು ಅಥವಾ ಸಮಾನುಪಾತದಲ್ಲಿರಬೇಕು. ಅನುರೂಪ ಬಾಹುಗಳ ಅಳತೆ ಸಮಾನುಪಾತದಲ್ಲಿರಬೇಕು. ಹೀಗಿದ್ರೆ ಮಾತ್ರ ನಾವು ಅವುಗಳನ್ನು, ಆ ರೇಖಾಕೃತಿಗಳನ್ನು ಸಮರೂಪಿ ಅಂತ ಹೇಳ್ಬಿಟ್ಟು ಕರಿತೇವೆ. ನಮ್ಮ ಡೈಲಿ ಲೈಫಲ್ಲಿ ಮಕ್ಕಳೇ ಇಂಥ ಸಾಕಷ್ಟು ಉದಾಹರಣೆಗಳು ಬರುತ್ತವೆ. ನೀವು ಎಲ್ಲೆಂದರಲ್ಲಿ ಇಂಥ ಉದಾಹರಣೆಗಳನ್ನು ಹುಡುಕಿ ಯಾವುದೇ 2 ರೇಖಾಕೃತಿಗಳು ಸಮರೂಪಿ ನೋಡಿ, ಹಿಮಾಲಯ ಪರ್ವತ, ಬೆಟ್ಟ ಗುಡ್ಡಗಳು, ಪಿರಾಮಿಡ್ಗಳು, ಇಂಥವುಗಳನ್ನೆಲ್ಲ ನಾವೇನು ಮಾಡ್ಬೋದು ಮಕ್ಕಳೇ, ಹೋಲಿಕೆಯನ್ನು ಮಾಡಬಹುದು. ಈಗ ನಾವು ರೇಖಾಕೃತಿಗಳ ಕುರಿತು ನಾವು ಹೇಳಿದ್ವಿ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳಿದ್ದಾವೆ. ಆ ಎಕ್ಸಾಂಪಲ್ನ ನೋಡಿದಾಗ ನೀವು ಹೇಳ್ಬೋದು, ಇಲ್ಲಿ ಆ ಎಕ್ಸಾಂಪಲ್ಗಳನ್ನು ನಾನು ನಿಮಗೆ ಬರೆದು ಬಿಡ್ತೇನೆ ಬೋರ್ಡ್ ಮೇಲೆ ನೋಡಿ. 1ನೇ ಎಕ್ಸಾಂಪಲ್ ಹೇಗಿದೆ, ಎಲ್ಲಾ ವೃತ್ತಗಳು ಏನಾಗಿರ್ತವೆ, ಯಾವುದೇ 2 ವೃತ್ತಗಳು ತ್ರಿಜ್ಯಗಳು ಬೇರೆ ಬೇರೆ ಆಗಿದ್ರು ಕೂಡ ಅವು ಯಾವಾಗಲೂ ಸಮರೂಪಿಗಳಾಗಿರುತ್ತೆ. ಹಾಗೆ ಎಲ್ಲ ವರ್ಗಗಳು ಕೂಡ ಯಾವಾಗಲೂ ಸಮರೂಪಿ. 3ನೇದಿದೆ ಮಕ್ಕಳೇ, ಎಲ್ಲ ತ್ರಿಭುಜಗಳು ಅಂತ ಹೇಳ್ತೇನೆ. ಎಲ್ಲ ತ್ರಿಭುಜಗಳು ಅಲ್ಲ, ಎಲ್ಲ ಸಮಬಾಹು ತ್ರಿಭುಜಗಳು, ಎಲ್ಲ ಸಮಬಾಹು ತ್ರಿಭುಜಗಳು ಯಾವಾಗಲೂ ಏನಾಗಿರುತ್ತೆ ಮಕ್ಕಳೇ, ಸಮರೂಪಿಗಳಾಗಿರುತ್ತೆ. ನೋಡಿ, ತ್ರಿಭುಜಗಳಲ್ಲಿ ಹಲವಾರು ವಿಧಾನ ಇದೆ ಮಕ್ಕಳೇ. ಆ ವಿಧಾನಗಳಲ್ಲಿ ನಾವು ಯಾವುದೇ 2 ತ್ರಿಭುಜಗಳನ್ನು ನಾವು ಸಮರೂಪಿ ಅಂತ ನಿರೂಪಣೆ ಮಾಡಬೇಕಾದ್ರೆ ಮೊದಲು ಅವು ಸಮಬಾಹು ತ್ರಿಭುಜಗಳೇ ಆಗಿರಬೇಕು. 3 ಸೆಂಟಿಮೀಟರ್ ಬಾಹುವುಳ್ಳ ಒಂದು ಸಮಬಾಹು ತ್ರಿಭುಜ 5 ಸೆಂಟಿಮೀಟರ್ ಬಾಹುವುಳ್ಳ ಇನ್ನೊಂದು ಸಮಬಾಹು ತ್ರಿಭುಜಕ್ಕೆ ಯಾವಾಗಲೂ ಏನಾಗಿರುತ್ತೆ ಮಕ್ಕಳೇ, ಅದು ಸಮರೂಪಿ ಆಗಿರುತ್ತೆ ಅನ್ನೋದನ್ನ ನೀವು ನೆನಪು ವಿದ್ಯಾರ್ಥಿಗಳೇ. ಈಗ ನಾವು 2 ರೇಖಾಕೃತಿಗಳು ಸಮರೂಪಿಯಾಗಿರಬೇಕಾದ್ರೆ ಇರಬೇಕಾದ ನಿಬಂಧನೆಗಳ ಕುರಿತು ನಾವು ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಯಾವುದೇ 2 ತ್ರಿಭುಜಗಳು ಸಮರೂಪಿಯಾಗಿರಬೇಕಾದ್ರೆ ಒಂದು ಉದಾಹರಣೆ ನೋಡೋಣ. ಯಾವುದೇ 2 ತ್ರಿಭುಜಗಳು ಸಮರೂಪಿಯಾಗಬೇಕಾದ್ರೆ ಹೀಗೆ ಯಾವ ನಿಬಂಧನೆ ಇರಬೇಕು ಅವುಗಳಿಗೆ ನೋಡಿ. ಈ ಅನುರೂಪ ಕೋನಗಳು ಸಮನಾಗಿರಬೇಕು. ಅನುರೂಪ ಬಾಹುಗಳು ಒಂದಿದ್ರೆ 3 1 1 3 3 ಇದು ನೋಡಿ. ಈ ಅನುರೂಪ ಕೋನಗಳು, ಕೋನ ಎ ಗೆ, ಕೋನ ಡಿ, ಕೋನ ಬಿ ಗೆ, ಕೋನ ಇ, ಕೋನ ಸಿ ಗೆ, ಕೋನ ಎಫ್,
ಕೋನ ಎ, ಕೋನ ಡಿ, ಕೋನ ಬಿ, ಕೋನ ಇ, ಕೋನ ಸಿ, ಕೋನ ಎಫ್ ಈ ಅನುರೂಪ ಕೋನಗಳು ಸಮನಾಗಿರಬೇಕು. ಈ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿರಬೇಕು. ಹಾಗಿದ್ರೆ ಮಾತ್ರ ನಾವು ಈ ಎರಡು ತ್ರಿಭುಜಗಳು ಸಮರೂಪಿ. ಆದ್ದರಿಂದ ಇವನ್ನ ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ಕರೀತೇವೆ. ಒಂದ್ಸರಿ ಮನನ ಮಾಡಿಕೊಂಡು ನಾವು ಒಂದು ಪ್ರಮೇಯವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಅನುರೂಪ ಕೋನಗಳೇನೆ? ಕೋನ ಎ ಕೋನ ಡಿ ಸಮನಾಗಿದೆ, ಕೋನ ಬಿ ಕೋನ ಇ ಸಮನಾಗಿದೆ, ಕೋನ ಸಿ ಕೋನ ಎಫ್ ಸಮನಾಗಿದೆ. ಜೊತೆಗೆ ಅನುರೂಪ ಬಾಹುಗಳ ಅನುಪಾತ ಅಂದ್ರೆ ಎ ಬಿ ಬಾಗಿಸು ಡಿ ಇ ಎಷ್ಟಿದೆ? ಇದು 1/3 ಇದೆ. ಅದೇ ರೀತಿ ಬಿ ಸಿ ಬಾಗಿಸು ಇ ಎಫ್ ಈಕ್ವಲ್ಸ್ 1/3. ಹಾಗೆ ಎ ಸಿ ಬಾಗಿಸು ಡಿ ಎಫ್ ಈಕ್ವಲ್ಸ್ 1/3. ಈಗ ಈ ರೀತಿ ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳ ಅನುಪಾತ ಸಮನಾಗಿತ್ತು ಅಂತ ಹೇಳಿದ್ರೆ ಆ ಎರಡೂ ತ್ರಿಭುಜಗಳನ್ನ ಹೀಗೆ ಬರಿತೇವೆ. ತ್ರಿಭುಜದ ನೋಡಿ ಇದು ಸಂಕೇತ. ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಡಿ ಇ ಎಫ್ ಗೆ ಏನಾಗಿದೆ? ಸಮರೂಪಿಯಾಗಿದೆ ಅಂತೇಳಿ ನಾವು ಈ ರೀತಿ ಕರಿತೇವೆ. ಎ ಬಿ ಸಿ ತ್ರಿಭುಜವು ಡಿ ಇ ಎಫ್ ತ್ರಿಭುಜಕ್ಕೆ ಏನಾಗಿರಬೇಕು? ಸಮರೂಪಿಯಾಗಿದೆ. ನೋಡಿ ಮಕ್ಕಳೇ, ಈ ಚಿಹ್ನೆಗಳನ್ನು ನೆನಪು ಮಾಡ್ಕೊಳ್ಳಿ. ಇದು ಸರ್ವಸಮ, ಇದನ್ನ ಸಮರೂಪಿ ಅಂತೇವೆ ಅಥವಾ ಸಮರೂಪಿ ಚಿಹ್ನೆಗೆ ಇದನ್ನು ಕೂಡ ನಾವು ಹಿಂದಿನ ತರಗತಿಗಳಲ್ಲಿ ನಾವು ಬಳಕೆ ಮಾಡ್ತಿದ್ವಿ. ಈ ಸಂಕೇತಗಳ ಪರಿಚಯ ನಮ್ಮಗಳಿಗೆ ಇರಬೇಕು. ಸ್ವಲ್ಪ ಈಗ ನಾವು ಪ್ರಮೇಯಕ್ಕೆ ಹೋಗಿಬಿಡೋಣ ಮಕ್ಕಳೇ. ಪ್ರಮೇಯವನ್ನು ಗಮನಿಸಿ ನೀವೆಲ್ಲ. ನೋಡಿ, ಈ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಮಕ್ಕಳೇ, ಈ ಪ್ರಮೇಯವನ್ನ ತ್ರಿಭುಜಕ್ಕೆ ಅನುಗುಣವಾಗಿ ನಾವು ಬಿಡಿಸಬೇಕು. ಒಂದು ಪ್ರಮೇಯವನ್ನ ಬಿಡಿಸಲಿಕ್ಕೆ, ತಾರ್ಕಿಕವಾಗಿ ಒಂದು ಪ್ರಮೇಯವನ್ನು ಬಿಡಿಸಲಿಕ್ಕೆ ನಮಗೆ 5 ಹಂತಗಳಿವೆ. 1ನೇ ಹಂತ ನಕ್ಷೆ, 2ನೇ ಹಂತ ದತ್ತ, ಸಾಧನೆಯ ರಚನೆ, ಸಾಧನೆ ಅಂತೇಳಿ 5 ಹಂತಗಳಿದ್ದಾವೆ. ಈ 5 ಹಂತಗಳನ್ನು ನಾವು ಬರ್ಕೊಂಡ್ಬಿಟ್ಟು ಆ 5 ಹಂತಗಳಿಗೆ ಅನುಗುಣವಾಗಿ ಈ ಪ್ರಮೇಯವನ್ನು ಸಾಧನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಈಗ ಇಲ್ಲಿ ಒಂದು ತ್ರಿಭುಜವನ್ನು ಬರೆದು ಬಿಡ್ತೇನೆ, ನೋಡ್ಕೊಳ್ಳಿ. ಈ ನಿರೂಪಣೆಗೆ ಅನುಗುಣವಾಗಿ ನಾವು ಒಂದು ತ್ರಿಭುಜವನ್ನು ಬರಿಬೇಕಾಗುತ್ತೆ. ಯಾವುದೇ ಒಂದು ತ್ರಿಭುಜ ಬರೆದು ಬಿಡಿ. ಇದನ್ನ ಎ ಬಿ ಸಿ ಅಂತ ಹೇಳ್ತೇವೆ. ಈ ಎ ಬಿ ಸಿ ತ್ರಿಭುಜಕ್ಕೆ ನಾವು ಇವಾಗ ಎ ಬಿ ಮತ್ತೆ ಎ ಸಿ ಬಾಹುಗಳ ಮೇಲೆ ಎರಡು ವಿಭಿನ್ನ ಬಿಂದುಗಳನ್ನ ಬುಕ್ ಮಾಡೋಣ ಮಕ್ಕಳೇ. ಅದನ್ನ ಡಿ ಮತ್ತೆ ಇ ಅಂತ ಹೇಳ್ತೇವೆ. ಡಿ ಮತ್ತೆ ಇ ಸೇರಿಸಿಬಿಡೋಣ. ಅಲ್ವಾ? ಈಗ ಈ ನಿರೂಪಣೆಗೆ ಅನುಗುಣವಾಗಿ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡಿದ್ದೇವೆ. ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಈ ಒಂದು ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಿದ್ದೇವೆ. ಈ ಡಿ ರೇಖೆ ಈ ಎರಡೂ ಬಾಹುಗಳನ್ನು ಏನು ಮಾಡಬೇಕು? ಸಮಾನುಪಾತದಲ್ಲಿ ವಿಭಾಗಿಸಬೇಕು ಅನ್ನೋದನ್ನ ನಾವು ನಿರೂಪಿಸಬೇಕು. ಈಗ 1ನೇ ಹಂತ ಮತ್ತೆ ಆ ನಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಶ, ಇದೇ ನಕ್ಷೆ ಮೊದಲನೇ ಹಂತ. ಈಗ ಈ ತ್ರಿಭುಜದಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಬರೆಯೋದೇ ದತ್ತ. ದತ್ತದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡಿ, ಈ ಬಿ ಸಿ ಮತ್ತೆ ಡಿ ಇ ಬಾಹುಗಳು ಪರಸ್ಪರ ಸಮಾಂತರ. ಬಿ ಸಿ ಬಾಹು ಡಿ ಇ ಬಾಹುವಿಗೆ ಸಮಾಂತರವಾಗಿದೆ. ಸಮಾಂತರದ ಚಿಹ್ನೆ ಮಾಡಿದೆ. ಇಷ್ಟೇ, ಮತ್ತಿನ್ನೇನನ್ನೂ ಇದರಲ್ಲಿ ಕೊಟ್ಟಿಲ್ಲ. ನಂತರ ಸಾಧನೆಯ ನಾವು ಏನನ್ನ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ, ಈ ಡಿ ಈ ಬಿಂದುಗಳನ್ನು ಕುದಿಸಿ ಬಿ ಸಿಗೆ ಸಮಾಂತರವಾಗಿ ಎಳೆದಾಗ ಅದು ತ್ರಿಭುಜದ ಇನ್ನೆರಡು ಬಾಹುಗಳಾದ ಎ ಬಿ ಮತ್ತೆ ಎ ಸಿಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಬೇಕು. ಅಂದ್ರೆ ಎ ಡಿ
ಇದನ್ನ ನಾವು ಸಾಧನೀಯದಲ್ಲಿ ಬರಬೇಕು. ಸಾಧನೀಯ ಏನ್ ಮಾಡ್ಬೇಕು ನಾವು ಈಗಾಗಲೇ ADU DBಗೆ ಸಮಾನುಪಾತದಲ್ಲಿರಬೇಕು. ಹಾಗೇನೆ AEಯು ECಗೆ ಸಮಾನುಪಾತದಲ್ಲಿರಬೇಕು. ಇದು ನೋಡಿ, ಈ ನಿರೂಪಣೆಯ ಸಾಂಕೇತಿಕ ರೂಪ, ಈ ಸಂಪೂರ್ಣವಾದ ನಿರೂಪಣೆ ಇಷ್ಟರಲ್ಲಿ ಅಡಕವಾಗಿದೆ ಮಕ್ಕಳೇ. AD ಭಾಗಿಸು DB, AE ಭಾಗಿಸು EC. ಈಗ ಹೊಸದಾಗಿ ಏನನ್ನಾದರೂ ರಚನೆ ಮಾಡಬಹುದನ್ನು ನೋಡೋಣ. ಇದರಲ್ಲಿ ನೋಡಿ ಏನು ರಚನೆ ಮಾಡಬಹುದು ಅಂತ ಹೇಳಿದ್ರೆ, ಈ BE ಅನ್ನ ಸೇರಿಸ್ಬಿಡ್ತೀವಿ ನಾವು. ಹಾಗೇನೆ CD ಅನ್ನು ಕೂಡ ಸೇರಿಸ್ಬಿಡೋಣ. ಜೊತೆಗೆ ಇಲ್ಲಿ ಇನ್ನೂ ಒಂದು ರಚನೆ ಇದೆ. ಅದೇನ್ ಮಾಡೋಣ ಅಂತ ಹೇಳಿದ್ರೆ, ಈ AD ಮತ್ತೆ AEಗೆ ಒಂದೊಂದು ಲಂಬಗಳನ್ನ ಎಳೆದ್ಬಿಡೋಣ. ನೋಡಿ ಇಲ್ಲಿ ADಗೆ ಒಂದು ಲಂಬ ಎಳಿತೀನಿ ಈ ಬಿಂದುವಿನಿಂದ. ಹಾಗೇನೆ AE ಇಂದ Dಗೆ ಒಂದು ಲಂಬವನ್ನು ಎಳೆದುಬಿಡ್ತೀನಿ ಮಕ್ಕಳೇ. ಇವುಗಳನ್ನ ಯಾವ್ದಾದ್ರು ಒಂದು ಹೆಸರಿನಿಂದ ಕರೆದಿಡೋಣ. ಇದನ್ನ N ಅಂತ ಹೇಳಿ ಕರಿತೀನಿ, ಇದನ್ನ M ಅಂತ ಹೇಳಿ ಕರಿತೀನಿ. ಲಂಬ ಅಂತ ಗೊತ್ತಿದೆ ಮಕ್ಕಳೇ, ಪಾದಕ್ಕೆ 90 ಡಿಗ್ರಿ ಕೋನದೊಂದಿಗೆ ಒಂದು ರೇಖೆಯನ್ನು ಉಂಟು ಮಾಡುತ್ತೆ. ನಿಮಗೆಲ್ಲ ಈ ತ್ರಿಭುಜ ಕಾಣಿಸ್ತಾ ಇದೆ, ಗೊಂದಲ ಮಾಡಬೇಕಾಗಿ ಬಹಳ ಸರಳವಾಗಿದೆ ಮಕ್ಕಳೇ. ಈಗ ನಾವು ರಚನೆಯಲ್ಲಿ ಏನು ಮಾಡಿದ್ವಲ್ಲ, ಈ ತುಂಡು ಗೆರೆಗಳಿಂದ ಅದನ್ನ ರಚನೆಯಲ್ಲಿ ಬರೆದಿಡೋಣ. ರಚನೆ ಇಲ್ಲೇ ಬರೆದಿರ್ತೇನೆ. ರಚನೆ ಏನೇನು ಮಾಡಿದ್ದೇವೆ, BE ಮತ್ತು CDಗಳನ್ನು ಸೇರಿಸಿ ಮತ್ತೇನು ಮಾಡಿದ್ದೇವೆ ಇವಾಗ ನೋಡಿ, NE ಲಂಬ AD, NEಯು AD ಇದು ಲಂಬ ಸಂಕೇತ, ಮತ್ತು MD ಅಥವಾ DM ಲಂಬ AEಯನ್ನು ರಚಿಸಿದೆ. ಹಾಗಿದೆ ಅಲ್ವಾ ಮಕ್ಕಳೇ? ಈಗ ನೋಡಿ, ಈ ತುಂಡು ಗೆರೆಗಳು ಇರೋ ಭಾಗವನ್ನು ನಾವೇನು ಮಾಡಬೇಕು, ರಚನಾ ಹಂತದಲ್ಲಿ ಕರಿತೇವೆ. ಇನ್ನು ಕೊನೆಯ ಹಂತ ಸಾಧನೆ ಹಂತ. ಸಾಧನೆ ಈಗ ಇದರಲ್ಲಿ ತ್ರಿಭುಜಗಳನ್ನ ಗುರುತು ಮಾಡಿಕೊಳ್ಳಿ ಮಕ್ಕಳೇ. ಇದರಲ್ಲಿ ಮೊದಲು ನಾನು ತ್ರಿಭುಜ ADE ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದೆ ನೋಡಿ, ADE ತ್ರಿಭುಜ. AD ನಲ್ಲಿ ತ್ರಿಭುಜ ವಿಸ್ತೀರ್ಣ ತ್ರಿಭುಜ ADE. ಇದು ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸೂತ್ರ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಮಕ್ಕಳೇ, ನೀವೆಲ್ಲ ಅದೇ ಅಭ್ಯಾಸ ಮಾಡಿದ್ದೀರಾ. ಪಾದ ಮತ್ತು ಎತ್ತರಗಳ ಅರ್ಧದಷ್ಟು, ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಅರ್ಧ ಅಂತ ಹೇಳಿದ್ರೆ ಮಕ್ಕಳೇ ನಿಮ್ಗೆ ಗೊತ್ತಾಗಬೇಕಿದ್ರಲ್ಲಿ, ಅರ್ಧ ಪಾದ ಏನಿದೆ AD, ಎತ್ತರ ಏನಿದೆ ಮಕ್ಕಳೇ ಇದರಲ್ಲಿ NE. ಸೊ ಕಾರಣ ಬೇಕಾದ್ರೆ ಬರೆಯೋಣ, ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಸಮೀಕರಣವನ್ನು ಬಳಸ್ತೇವೆ. ಅದೇ ರೀತಿ ಇನ್ನೊಂದು ತ್ರಿಭುಜ ಇದೆ ನೋಡಿ ಮಕ್ಕಳೇ, ನಾವೀಗ ADE ತಗೊಂಡಿದ್ದೇವೆ. ಈ ನಂತರ DEB ಅನ್ನು ತೆಗೆದುಕೊಳ್ಳೋಣ. ವಿಸ್ತೀರ್ಣ ತ್ರಿಭುಜ BDE, ತ್ರಿಭುಜ BDE ಈಕ್ವಲ್ಸ್ ಅರ್ಧ ಇಂಟು ಪಾದ ಏನಿದೆ ಮಕ್ಕಳೇ ಇದರಲ್ಲಿ BD, ಪಾದ ಇರುವಂತೆ ಎತ್ತರ ಏನಿದೆ ಮತ್ತು NE ಬರುತ್ತೆ. ಇದಕ್ಕೂ ಕೂಡ ಕಾರಣ ಇದೆ ಆಗುತ್ತೆ. ಇವೆರಡರ ಅನುಪಾತವನ್ನು ಕಂಡುಹಿಡಿಕೊಳ್ಳೋಣ ಮಕ್ಕಳೇ. ಈಗ ಏನು ಬರುತ್ತೆ, ವಿಸ್ತೀರ್ಣ ತ್ರಿಭುಜ ADE ಡಿವೈಡೆಡ್ ಬೈ ಅಥವಾ ಭಾಗಿಸು ತ್ರಿಭುಜ BDE ಈಕ್ವಲ್ಸ್ ನೋಡಿ ಅರ್ಧ ಇಂಟು AD ಇಂಟು NE ಭಾಗಿಸು ಅರ್ಧ ಇಂಟು BD ಇಂಟು NE. ಸಮನಾಗಿರ್ತಕ್ಕಂಥ ಅಂಶಗಳ
ಅರ್ಧ ಅರ್ಧ ಎನ್ ಹೊರಟೋಗುತ್ತೆ. ಇನ್ನೇನು ಉಳಿಯುತ್ತೆ ಮಕ್ಕಳೇ ಇದರಲ್ಲಿ? ಸೊ AD ಭಾಗಿಸು BD. ನೋಡಿ ಇದನ್ನ ಸಮೀಕರಣ 1 ಅಂತೇಳಿ ಕರೆಯೋಣ ಅಲ್ವಾ? ಇದೇ ರೀತಿ ಇನ್ನೆರಡು ತ್ರಿಭುಜಗಳಿದಾವೆ, ಅದನ್ನ ನೇರವಾಗಿ ಬರೆದುಬಿಡ್ತೀನಿ ಮಕ್ಕಳೇ. ಮೊದಲನೇದು ತ್ರಿಭುಜ AED, ಮತ್ತೊಂದು ತ್ರಿಭುಜ C ಅಥವಾ DEC. ಅವೆರಡನ್ನು ನೇರವಾಗಿ ಬರೀತೇನೆ. ವಿಸ್ತೀರ್ಣ ತ್ರಿಭುಜ ADE ಭಾಗಿಸು ವಿಸ್ತೀರ್ಣ ತ್ರಿಭುಜ ಯಾವುದಿದೆ ಹೇಳಿ? DEC ಅಥವಾ CED. CED ಈಕ್ವಲ್ ಅದನ್ನು ಕೂಡ ಅರ್ಧ ಇಂಟು ಪಾದ ಏನು ನೋಡಿದೆ. ನಾನು AED ತಗೊಂಡಾಗ ಪಾದ AE ಅನ್ನು ತೆಗೆದುಕೊಂಡಿದ್ದೇನೆ. ಪಾದ AE ಆದರೆ ಎತ್ತರ ಏನಿದೆ ನೋಡಿ ಈ ತ್ರಿಭುಜಕ್ಕೆ, ತ್ರಿಭುಜ ADE DM ಅಂತ ಇದೆ. ಯಾವ ತಗೊಂಡಿದ್ದೆ ನಾನು ಇವಾಗ? DM ಭಾಗಿಸು ಅರ್ಧ ಇಂಟು CED ತಗೊಳ್ಳಿ. ಈಗ CED ಪಾದ ಯಾವ ತಗೊಂಡಿದ್ದೆ ನಾನು ಇವಾಗ? C ಅನ್ನು ತೆಗೆದುಕೊಂಡಿದ್ದೇನೆ. CE ಇಂಟು ಎತ್ತರ ಮತ್ತೆ ಅದಕ್ಕೂ ಕೂಡ DM ಇದೆ ನೋಡಿ. ತ್ರಿಭುಜ CED ಗೆ ಪಾದ C ಇದೆ. ನಾವು ಇಲ್ಲಿಂದ ಹಿಡಿದು ಈ DM ಅನ್ನ ಎತ್ತರ ಅಂತ ಕರೀತೇವೆ. ಸೊ ಇದು ಸಮನಾಗಿರ್ತಕ್ಕಂಥ ಅಂಶ ತೆಗೆದುಬಿಡಿ. DM ಹೊರಟೋಗುತ್ತೆ. AE ಭಾಗಿಸು ನಮಗೇನು ಉಳಿದಿದೆ ಈಗ ಮಕ್ಕಳೇ? CE ಅಥವಾ EC ಅಂತ ಉಳಿದಿದೆ. ಇದನ್ನ ಸಮೀಕರಣ 2 ಅಂತ ಕರೆಯೋಣ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ನೋಡಿ? ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಆದರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ನಮಗೆ ಬೇಕಾಗಿರತಕ್ಕಂಥ ತ್ರಿಭುಜಗಳು ಯಾವ್ಯಾವು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ತ್ರಿಭುಜ BDC, BDE ಮತ್ತೊಂದು CED, ಇವೆರಡೂ ಕೂಡ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದೇ ಪಾದ ED ಮೇಲೆ ನಿಂತಿದ್ದಾವೆ. ತ್ರಿಭುಜ ಯಾವ್ಯಾವ ಸಮ ಅಂತ ಹೇಳಿದ್ರೆ ನೋಡಿ, ತ್ರಿಭುಜ ADE, ತ್ರಿಭುಜ BDE, ತ್ರಿಭುಜ ವಿಸ್ತೀರ್ಣ ತ್ರಿಭುಜ BDE ಈಕ್ವಲ್ ತ್ರಿಭುಜ CED, ವಿಸ್ತೀರ್ಣ ತ್ರಿಭುಜ CED. ಕಾರಣ ಏನು ಅಂದ್ರೆ ಒಂದೇ ಪಾದ DE ಮೇಲೆ ನಿಂತಿದ್ದು ಒಂದೇ ಜೊತೆ ಸಮಾಂತರ ಸರಳ, ಯಾವ ಸಮಾಂತರ ಸರಳ ರೇಖೆ? BC DE ನಡುವೆ ನಿಂತಿದೆ. ಆದ್ದರಿಂದ ನೋಡಿ, ತ್ರಿಭುಜ BDE ವಿಸ್ತೀರ್ಣ, ತ್ರಿಭುಜ CED ವಿಸ್ತೀರ್ಣ, ಇವೆರಡೂ ಕೂಡ ಪರಸ್ಪರ ಏನಾಗಿದೆ ಮಕ್ಕಳೇ? ಸಮನಾಗಿದ್ದಾವೆ. ಆದ್ದರಿಂದ ಇದನ್ನ ಸಮೀಕರಣ 3 ಅಂತ ಹೇಳ್ಬಿಟ್ಟು ಕರೀತಾರೆ. ದೇರ್ಫೋರ್ ಆದ್ದರಿಂದ ಸಮೀಕರಣ 1, 2 ಮತ್ತು 3ರಿಂದ ನಮ್ಗೆ ಯಾವ ಅಂಶ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ಯಾವುದೇ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಸೊ ದೇರ್ಫೋರ್ ಯಾವ್ಯಾವುದು? AD divided by BD equal AE by AE ಭಾಗಿಸು CE ಅಥವಾ EC ಆಗಿದೆ ನೋಡಿ. ನಮಗೆ ಅದರಿಂದ ನಾವೇನು ಹೇಳ್ಬೋದು ನೋಡಿ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂತಾಗಿ ಸರಳ ರೇಖೆ DE ABಯನ್ನ AD ಭಾಗಿಸು BD ಆಗಿ, ACಯನ್ನ AE ಭಾಗಿಸು ECಯನ್ನಾಗಿ ವಿಭಾಗಿಸಿದೆ. ಕಳೆದ 2 ವರ್ಷದಲ್ಲಿ ಮಕ್ಕಳೇ ಇದೇ ಪ್ರಮೇಯವನ್ನ 4 ಅಂಕಕ್ಕೆ ಕೇಳಿದರೆ ಇದನ್ನ ಸರಿಯಾಗಿ ನೀವು ಅರ್ಥವನ್ನ ಮಾಡಿಕೊಳ್ಳಿ. ನೋಡಿ ಮಕ್ಕಳೇ, ಇದುವರೆಗೆ ನಾವು ಈ ಪ್ರಮೇಯವನ್ನು ಬಿಡಿಸಿದ್ದನ್ನು ನಾವು ಸಾಂಕೇತಿಕವಾಗಿ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳ್ಬಿಟ್ಟು ಕೂಡ ನಾವು ಕರೀತೇವೆ.
ಈ ತೇಲ್ಸನ ಪ್ರಮೇಯವನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಇಲ್ಲಿ ಒಂದು ಸಮಸ್ಯೆ ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಬಾಹು ಬಿಸಿ ಬಾಹುವಿಗೆ ಸಮಾಂತರವಾಗಿದೆ. ಇದರಲ್ಲಿ ಎಡಿ ಬೆಲೆ 1.5 ಸೆಂಟಿಮೀಟರ್, ಡಿಬಿ ಬೆಲೆ 3 ಸೆಂಟಿಮೀಟರ್, ಎಇ 1 ಸೆಂಟಿಮೀಟರ್, ಇಸಿ ಗೊತ್ತಿಲ್ಲ. ನಾವು ಇಸಿ ಬೆಲೆಯನ್ನ ಮತ್ತು ಇಡಿ ಬೆಲೆಯನ್ನ ಕಂಡುಹಿಡಿಯಬೇಕು. ಯಾವುದನ್ನ? ಇಡಿ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ನೋಡೋಣ ಮಕ್ಕಳೇ, ಕೊಟ್ಟಿರುವ ದತ್ತಾಂಶಗಳನ್ನ ಮೊದಲು ಬರೆದು ಬಿಡೋಣ. ಸೊ ಇದರಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಡಿಇಯು ಬಿ ಸಿಗೆ ಸಮಾಂತರವಾಗಿದೆ. ನಂತರ ಎ ಡಿ ಬೆಲೆ ಗೊತ್ತಿದೆ ನಮಗೆ. ಎ ಡಿ ಬೆಲೆ 1.5 ಸೆಂಟಿಮೀಟರ್. ನಂತರ ಡಿ ಬಿ ಎಷ್ಟಿದೆ ಅಂತ ಹೇಳಿದ್ರೆ 3 ಸೆಂಟಿಮೀಟರ್ ಇದೆ. ಎ ಇ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ 1 ಸೆಂಟಿಮೀಟರ್ ಇದೆ ಅಲ್ವಾ ಮಕ್ಕಳೇ? ಈಗ ಇದರಲ್ಲಿ ನಾವು ತೇಲ್ಸನ ಪ್ರಮೇಯವನ್ನು ಹಾಕಿಬಿಡೋಣ. ತೇಲ್ಸನ ಪ್ರಮೇಯ ಹಾಕಿದ್ರೆ ಸುಲಭವಾಗಿ ನಮಗೆ ಸಿಇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಬಹುದು. ತೇಲ್ಸ್ ಪ್ರಮೇಯದ ಪ್ರಕಾರ ತೇಲ್ಸ್ ಪ್ರಮೇಯದ ಪ್ರಕಾರ ತೇಲ್ಸ್ ಅಥವಾ ಇದನ್ನು ಇನ್ನೊಂದರಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ, ಸಮಾನುಪಾತತೆ ಪ್ರಮೇಯ ಅಂತ ಹೇಳಿ ಕೂಡ ಇದನ್ನು ಮತ್ತೆ ಕರೀತಾರೆ. ತೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಹಾಗಾದ್ರೆ ತೇಲ್ಸನ ಪ್ರಮೇಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ಈ ಒಂದು ರೇಖೆ ಡಿಇ ಎ ಬಿ ಸಿ ತ್ರಿಭುಜದ ಎ ಬಿ ಮತ್ತೆ ಎ ಸಿ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಸೊ ಎ ಡಿ ಭಾಗಿಸು ಡಿ ಈಕ್ವಲ್ ಎ ಇ ಭಾಗಿಸು ಇ ಸಿ, ಎ ಇ ಭಾಗಿಸು ಇ ಸಿ. ಇನ್ನು ಅದರಲ್ಲಿರ್ತಕ್ಕಂಥ ಬೆಲೆಗಳಿವೆ ನೋಡಿ. ಎ ಡಿ ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ 1.5 ಭಾಗಿಸು ಡಿ ಬಿ ಬೆಲೆ ಗೊತ್ತಿದೆ 3 ಸೆಂಟಿಮೀಟರ್, ಎ ಇ ಗೊತ್ತಿದೆ 1 ಸೆಂಟಿಮೀಟರ್. ನಾವು ಈಗ ಇ ಸಿ ಬೆಲೆಯನ್ನು ಕಂಡುಹಿಡಿಯಬೇಕು. ಬೆಲೆಗಳನ್ನೆಲ್ಲ ಆದೇಶ ಮಾಡಿದ್ದೇವೆ. ಈಗ ಇದರಲ್ಲಿ ಓರೆ ಗುಣಿಸ್ತಕ್ಕಂಥ ಒಂದು ನೋಡಿ, ಇದು ಓರೆ ಗುಣಿಸಬೇಕು. ಇ ಸಿ ಅನ್ನ ಇಲ್ಲಿ ತಗೊಂಡು ಬರೋಣ ಮಕ್ಕಳೇ ನಾವು. ಸೊ ಇ ಸಿ ಇಲ್ಲಿ ಬಂದ್ರೆ ಇದು ಅಂಶಕ್ಕೆ ಹೋಗುತ್ತೆ, ಇದು ಛೇದಕ್ಕೆ ಬರುತ್ತೆ ಮಕ್ಕಳೇ. ಆದ್ರಿಂದ 1 × 3 ಭಾಗಿಸು 1.5. ಆದ್ರಿಂದ ಇ ಸಿ ಈಕ್ವಲ್ಸ್ ನೋಡಿ, ಇಲ್ಲಿ 3 ಭಾಗಿಸು 1.5 ಇದೆ. 1.5 1.5 ಅಂದ್ಕೊಂಡ್ರೆ 1.5 ಎರಡಲೇ ಅಂದ್ರೆ 2 ಸೆಂಟಿಮೀಟರ್ ಬರುತ್ತೆ. ನಮಗೀಗ ಇ ಸಿ ಬೆಲೆ ಬಂದಿದೆ ಮಕ್ಕಳೇ. ಈ ಇ ಸಿ ಬೆಲೆ ಗೊತ್ತಿರಲಿಲ್ಲ, ಇದ್ರ ಬೆಲೆ ಕಂಡುಹಿಡಿದಿದ್ದೇವೆ. 1ನೇ ಬಂದಿದೆ ನಮಗೆ ಇವಾಗ. ಸೊ ಈಗ 2ನೇ ಗೊತ್ತಾಗಬೇಕಲ್ವ ನಮಗೆ. ಇ ಡಿ ಅಂತ ಇದೆ. ಇ ಡಿ ಬಾಹುವನ್ನು ನೋಡಿ, ಇ ಡಿ ಏನಾಗಿದೆ ಅಂದ್ರೆ ಬಿ ಸಿಗೆ ಸಮಾಂತರವಾಗಿದೆ ಅಲ್ವಾ? ಹಾಗಾದ್ರೆ ಅದರ ಬೆಲೆ ಕಂಡುಹಿಡಿಯುವ ಬಗೆ ಹೇಗೆ ನೋಡೋಣ ಇವಾಗ. ನೋಡಿ, ಯಾವುದೇ ವಿದ್ಯಾರ್ಥಿಗಳೇ, ಈಗ 2ನೇ ಉದಾಹರಣೆಯನ್ನು ಈ ತೇಲ್ಸ್ ಪ್ರಮೇಯದ ಮೇಲೆ ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇವೆಲ್ಲವೂ ಕೂಡ 2 ಅಥವಾ 3 ಅಂಕದ ಪ್ರಶ್ನೆಗಳು. ಸ್ವಲ್ಪ ಈ ಚಿತ್ರವನ್ನು ನೋಡಿ, ಇದರಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ನೀವು ಗಮನಿಸಬೇಕು. ಈ ಚಿತ್ರದಲ್ಲಿ LM ಅನ್ನೋದು ಸಿವಿಗೆ ಸಮಾಂತರವಾಗಿದೆ. ಸಮಾಂತರ ಅನ್ನೋದು ಕಲ್ಪನೆ ಗೊತ್ತಿದೆ. ಅದೇ ರೀತಿ LN ಲಂಬ ಸಮಾಂತರ CD ಇದೆ. ಇವೆರಡೂ ಆದರೆ ನಮಗೆ AM ಭಾಗಿಸು AB, ನಂತರ AN ಭಾಗಿಸು AD ಅನ್ನೋದನ್ನು ನಾವೇನು ಮಾಡಬೇಕಾಗಿದೆ ಇವಾಗ ಕಂಡುಹಿಡಿಯಬೇಕಾಗಿದೆ. ಕಂಡುಹಿಡಿಯಲಿಕ್ಕಾಗುತ್ತಲ್ಲ ನಮ್ಗೆ ಇವಾಗ ಮಕ್ಕಳೇ? ಸ್ವಲ್ಪ ನೋಡೋಣ. ಇದರಲ್ಲಿ LM ಮತ್ತೆ CB ಸಮಾಂತರ ಸರಳ ರೇಖೆ ಅಂದ್ರೆ ಈ ಹಿಂದೆ ನಾವು ಅನೇಕ ಬಾರಿ ಅಭ್ಯಾಸ ಮಾಡಿದ ಮಕ್ಕಳೇ. 2 ರೇಖೆಗಳನ್ನು ನಾವು ಅನಂತರವರೆಗೆ ರೂಪಿಸಿದ್ರೂ ಸಹ ಅವು ಯಾವುದೇ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ
ಸಂಧಿಸಬಾರದು. ಹಾಗಿದ್ರೆ ಮಾತ್ರ ಅವುಗಳನ್ನು ನಾವು ಸಮಾಂತರ ಸರಳ ರೇಖೆಗಳು ಅಂತ ಕರಿತೇವೆ. ಸಮಾಂತರ ಸರಳ ರೇಖೆಗಳನ್ನು ಈ ರೀತಿ ಯಾವಾಗಲೂ ಬಾಣದ ಗುರುತಿನಿಂದ ಮಕ್ಕಳೇ ನಾವೇನು ಮಾಡ್ತೇವೆ, ಗುರುತಿಸ್ತೇವೆ. ಅಂದರೆ ಇದರರ್ಥ LM ಅನ್ನೋದು CBಗೆ, ನಂತರ LN ಅನ್ನೋದು CDಗೆ ಸಮಾಂತರವಾಗಿದೆ. ಇಲ್ಲಿ ಸಾಧಿಸಿ ಅಂತ ಕೇಳಿರೋದ್ರಿಂದ ನಾವು ಇದನ್ನ ಒಂದು ಪ್ರಮೇಯದ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಸೊಲ್ಯೂಷನ್ ನೋಡಿ, ಮೊದಲು ಕೊಟ್ಟಿರೋ ದತ್ತಾಂಶಗಳನ್ನು ಬರೆಯೋಣ. ಚಿತ್ರದಲ್ಲಿ ಸಾಮಾನ್ಯವಾಗಿ ತ್ರಿಭುಜ ಇದನ್ನು ತಗೊಳ್ಳಿ. ಈಗ ACB ಅಥವಾ ಈಗ ತಗೋಬಹುದು. ಈಗ ಚಿತ್ರದಲ್ಲಿ ಸಾಮಾನ್ಯವಾಗಿ ಏನಿದೆ ಅದು ಬರೆದ್ಬಿಡೋಣ. LM ಲಂಬ CB ಮತ್ತು LN ಲಂಬ CD ಆಗಿದೆ ಅವರೇ ಹೇಳ್ತಿದ್ದಾರೆ ಅಲ್ವಾ. ಈಗ ಎರಡೆರಡು ತ್ರಿಭುಜಗಳನ್ನು ತೆಗೆದುಕೊಂಡು ನಾವು ಒಂದು ಸಾಧನೆ ಮಾಡಲಿಕ್ಕೆ ಮಕ್ಕಳೇ ಪ್ರಯತ್ನ ಮಾಡೋಣ. ಸೊ ಮೊದಲನೇದರಲ್ಲಿ ಈ ತ್ರಿಭುಜವನ್ನು ತೆಗೆದುಕೊಳ್ತೇನೆ ನಾನು. ಇಷ್ಟು ಇದರಲ್ಲಿ ನೋಡಿ ಎರಡು ತ್ರಿಭುಜಗಳಿವೆ, ALM ಮತ್ತೊಂದು ಇನ್ನೊಂದು ಯಾವುದಿದೆ ACB. ALM ಮತ್ತು ACB ಅಥವಾ ABC ಇದೆ ನೋಡಿ. ತ್ರಿಭುಜ ALM ಮತ್ತು ತ್ರಿಭುಜ ABC ಗಳಲ್ಲಿ ಏನಾಗಿದೆ ನೋಡಿ. ಇದಕ್ಕೆ ನಾವು ಈಗ ಈ ತೇಲ್ಸನ ಪ್ರಮೇಯವನ್ನ ಅಪ್ಲೈ ಮಾಡೋಣ. ತೇಲ್ಸನ ಪ್ರಮೇಯವನ್ನ ನಾವು ಅಪ್ಲೈ ಮಾಡಿದಾಗ ಎರಡು ವಿಧ ಇದೆ. ನಾವು ತೇಲ್ಸನ ಪ್ರಮೇಯವನ್ನು ಆಗಲೇ ಹೇಳಿದ್ವಿ. ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ನಾವು ಎರಡು ಬಿಂದುಗಳನ್ನು ಗುರುತಿಸಿಬಿಟ್ಟು ಅವನ್ನು ಸೇರಿಸಿದಾಗ ಅದು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಅಂತ. ಅದರ ಜೊತೆಗೆ ಇನ್ನೊಂದು ಇದರಲ್ಲಿ ಪ್ರಮೇಯ ಇದೆ ಮಕ್ಕಳೇ. ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಇದು ತೇಲ್ಸನ ಮೂಲ ಪ್ರಮೇಯ. ಹಾಗಾದರೆ ಯಾವುದೇ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಒಂದೇ ಅನುಪಾತದಲ್ಲಿ ವಿಭಾಗಿಸುವಂತೆ ಮೂರನೇ ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದರೆ ಅದು ಆ ಎರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ. ಆ ವಿಲೋಮ ಪ್ರಮೇಯದ ಪ್ರಕಾರ ಇದನ್ನ ನಾನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಕ್ಕಳೇ. ಸೊ ನೋಡಿ, ಈಗ ಇದರಲ್ಲಿ AL ತ್ರಿಭುಜ ALM ನಲ್ಲಿ AL ಬಾಹು ತ್ರಿಭುಜ ABC ನಲ್ಲಿ AC ಬಾಹುವಿಗೆ ಸಮ. ಕಾಣಿಸ್ತಾ ಇದೆ ಮಕ್ಕಳೇ ಇವಾಗ. ಅದೇ ರೀತಿ AM ಬಾಹು AB ಬಾಹುವಿಗೆ ಸಮಾನುಪಾತವಿದೆ. ಇದನ್ನ ಸಮೀಕರಣ 1 ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಳ್ಳೋಣ ಅಲ್ವಾ ಮಕ್ಕಳೇ. ಈಗ ಇನ್ನೊಂದಿದೆ ನೋಡಿ, ಹೆಂಗನೆ ಇಲ್ಲಿ ತಗೊಳ್ಳಿ. ಈಗ ಇಷ್ಟು ತ್ರಿಭುಜವನ್ನ ತೆಗೆದುಕೊಂಡು ನಾವು ಸಾಧನೆ ಮಾಡಿದ್ವಿ. ಈಗ ALN ಮತ್ತೊಂದು ACD ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ ANL ಮತ್ತು ತ್ರಿಭುಜ ACDಗಳಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಈ ತ್ರಿಭುಜ ಮತ್ತೊಂದು ACD ತ್ರಿಭುಜ ನೋಡಿ. ಇದಕ್ಕೂ ಕೂಡ ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ಎರಡು ಬಾಹುಗಳನ್ನು ಒಂದೇ ಅನುಪಾತದಲ್ಲಿ ವಿಭಾಗಿಸುವಂತೆ ನಾವು ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಆ ಪ್ರಕಾರ ನಾವಿವಾಗ ನೋಡಿ, ಇದರಲ್ಲಿ AL AL ಭಾಗಿಸು AC ಈಕ್ವಲ್ ಈಗ AN ಭಾಗಿಸು AD. ಇದು ಎರಡು. ಸೊ ಇವೆರಡಕ್ಕೂ ಕಾರಣ ಗೊತ್ತಿದೆ ಮತ್ತೆ ನೋಡಿ. ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಒಂದೇ ಅನುಪಾತದಲ್ಲಿ ವಿಭಾಗಿಸುವಂತೆ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅದು ತೇಲ್ಸ್ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಇದನ್ನು ಬರೆದಿದ್ದೇವೆ. ಒಂದು ತ್ರಿಭುಜದಲ್ಲಿ
ಎರಡು ಬಾಹುಗಳನ್ನು ಒಂದೇ ಅನುಪಾತದಲ್ಲಿ ವಿಭಾಗಿಸುವಂತೆ ಎಳೆದ ಸರಳ ರೇಖೆಯು ಮೂರನೇ ಬಾಹುವಿಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತದೆ. ಈ ಕಾರಣದ ಪ್ರಕಾರ ನಾವು ಹೇಳ್ತೇವೆ. ಈ ಸಮೀಕರಣ 1 ಮತ್ತು 2 ನೋಡಿ ಮಕ್ಕಳೇ, ನೀವು ಹೋಲಿಕೆ ಮಾಡಿ. ಹೋಲಿಕೆ ಮಾಡಿದಾಗ ಈ ಎರಡೂ ಸಮೀಕರಣಗಳ ಎಡಭಾಗಗಳು AL ಭಾಗಿಸು AC AL ಬೈ AC ಇವೆರಡೂ ಕೂಡ ಸಮನಾಗಿದ್ದಾವೆ. ಅಥವಾ ಸ್ವಯಂ ಸಿದ್ಧಾಂತ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮಾನ. ಆದ್ದರಿಂದ ಸಮೀಕರಣ 1 ಮತ್ತು 2ರಿಂದ ಈ ಎರಡೂ ಸಮೀಕರಣ ನಾವು ಹೋಲಿಸಿದಾಗ ನಮಗೆ AM ಭಾಗಿಸು AB ಈಕ್ವಲ್ AN ಭಾಗಿಸು AD. ನೋಡಿ, ಅವ್ರು ಕೇಳಿರೋದು ನಮಗೆ ಇಷ್ಟೇ ಅಲ್ವಾ? AM ಭಾಗಿಸು AB AN ಭಾಗಿಸು AD ಅಂತ ಕೇಳಿದರೆ, ಆದ್ದರಿಂದ ಈ ಒಂದು ವಿಲೋಮ ಪ್ರಮೇಯದ ಪ್ರಕಾರ ನಾವು ಇದನ್ನು ಸುಲಭವಾಗಿ ಸಾಧನೆ ಮಾಡಬಹುದು. ಈ ಮಕ್ಕಳೇ, ಇಂಥ ಅನೇಕ ಸಮಸ್ಯೆಗಳು ಬಹಳ ಸರಳವಾಗಿದ್ದಾವೆ, ಈ ಅಭ್ಯಾಸದಲ್ಲಿ ಇದ್ದಾವೆ. ನಾವು ಇದಕ್ಕಿಂತ ಸ್ವಲ್ಪ ಮುಂದೆ ನಾವು ವಿದ್ಯಾರ್ಥಿಗಳೇ, ಈಗ ತೇಲ್ಸನ ಪ್ರಮೇಯದ ಮೇಲೆ ಇಂಥ ಸಮಸ್ಯೆಗಳು ಪರೀಕ್ಷೆಗೆ 2 ಅಥವಾ 3 ಅಂಕಕ್ಕೆ ನಿಮಗೆ ಕೇಳ್ಬೋದು. ಈ ಚಟುವಟಿಕೆಯಲ್ಲಿ, ಅಭ್ಯಾಸ ಚಟುವಟಿಕೆಯಲ್ಲಿ ಇಂಥ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೀವು ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿರಿ. ಈಗ ನಾವು ತ್ರಿಭುಜದ ನಿರ್ಧಾರಕ ಗುಣಗಳನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ತ್ರಿಭುಜದ ನಿರ್ಧಾರಕ ಗುಣ. ನಾವು ಈ ಹಿಂದೆ ಎರಡು ರೇಖಾಕೃತಿಗಳು ಸಮರೂಪಿಯಾಗಿರ್ಬೇಕಾದ್ರೆ ಇರಬೇಕಾಗಿರುವ 2 ನಿಬಂಧನೆಗಳು ಅಂತ ಹೇಳಿದ್ರೆ, ಆ ಎರಡೂ ರೇಖಾಕೃತಿಗಳಲ್ಲಿ ಅನುರೂಪ ಕೋನಗಳು ಸಮನಾಗಿರಬೇಕು, ಅನುರೂಪ ಬಾಹುಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರಬೇಕು ಅಂತ ಹೇಳಿದ್ವಿ. ಈಗ ಇದನ್ನ ತ್ರಿಭುಜಗಳಿಗೆ ಅನುಗುಣವಾಗಿ ನಾವು ನೋಡೋಣ. ಅಂದ್ರೆ ಎರಡು ತ್ರಿಭುಜಗಳನ್ನು ಬರೆದಿದೆ ಮಕ್ಕಳೇ, ಸ್ವಲ್ಪ ಇದನ್ನು ಗಮನಿಸಿ. ತ್ರಿಭುಜ ABC, ಇದು ತ್ರಿಭುಜ DEF. ಈಗ ಇದರಲ್ಲಿ ಕೋನ A ಕೋನ D ಗೆ ಸಮನಾಗಿದೆ. ಕೋನ B ಕೋನ E ಗೆ ಸಮನಾಗಿದೆ. ಕೋನ C ಕೋನ E ಗೆ ಸಮನಾಗಿದೆ. ಇಲ್ಲಿ ಚಿಹ್ನೆಗಳನ್ನು ನೀವು ಗಮನಿಸಿದ್ರೆ, ಚಿಹ್ನೆಗಳ ಆಧಾರದ ಮೇಲೆ ಅನುರೂಪತೆಯನ್ನು ಬರೀತೇವೆ. ಕೋನ A ಗೆ ಒಂದೇ ಗೆರೆ ಹಾಕಿದ್ದೇವೆ, D ಯು ಕೂಡ ಹಾಕಿದ್ದೇವೆ. A ಗೆ 2 ಹಾಕಿದ್ದೇವೆ, ಇಲ್ಲಿ D ಯು ಕೂಡ 2 ಹಾಕಿದ್ದೇವೆ. C ಗೆ 3 ಇದೆ. ಅಂದ್ರೆ ಈ 3 ಚಿಹ್ನೆಗಳು ಇರತಕ್ಕಂಥದ್ದು ಇದು ಅನುರೂಪ ಅನ್ನೋದನ್ನು ಸೂಚನೆ ಮಾಡುತ್ತದೆ. ಈಗ ಈ ರೀತಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದಾವೆ, ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿದ್ದಾವೆ. ಹಾಗಾದ್ರೆ ಇದನ್ನ ಸಾಂಕೇತಿಕವಾಗಿ ನಾವು ಹೇಗೆ ಬರೀತೇವೆ ಅನ್ನೋದನ್ನು ನೋಡೋಣ. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ನೋಡಿ, ಕೋನ ತ್ರಿಭುಜ ABC ನಲ್ಲಿ ಕೋನ A ಇದು ಕೋನ ಚಿಹ್ನೆ. ಹಾಗಾದ್ರೆ DEF ನಲ್ಲಿ ಕೋನ D ಗೆ ಸಮನಾಗಿದೆ. ಕೋನ B ಕೋನ E ಗೆ ಸಮನಾಗಿದೆ. ನಂತರ ಕೋನ C ಕೋನ F ಗೆ ಸಮನಾಗಿದೆ. ಇವು ಮೂರು ಕೂಡ ಮಕ್ಕಳೇ ನಮಗೆ ಅನುರೂಪ ಕೋನಗಳು
ಅನುರೂಪ ಕೋನಗಳು ಯಾವಾಗಲೂ ಸಮ. ಇದನ್ನ ಇನ್ನೊಂದು ಅರ್ಥದಲ್ಲಿ ಅನುರೂಪ ಅಂದ್ರೆ ಒಂದೇ ರೂಪ ಅಂದ್ರೆ ಸಮ ಅಂತಕ್ಕಂಥದ್ದು. ಸಮ ಅಥವಾ ಅನುರೂಪ ಅಥವಾ ತದ್ರೂಪ ಅಂತ ಕೂಡ ಕರೀತಾರೆ. ತದ್ರೂಪ ಅಂದ್ರೂ ಒಂದೇ ಅಂದ್ರೆ ಕೋನಗಳು ಸಮ ಆಗಿರುತ್ತೆ. ನಂತರ ಈ ಬಾಹುಗಳ ಅನುಪಾತವನ್ನು ಬರೀತೇವೆ ನೋಡಿ. ಎ ಬಿ ಬಾಹು ಡಿ ಇ ಬಾಹುಗೆ ಸಮಾನುಪಾತವಿದೆ. ಎ ಬಿ ಬಾಹು ಡಿ ಇ ಬಾಹುಗೆ ಸಮಾನುಪಾತದಲ್ಲಿದೆ. ಆನಂತರ ಡಿ ಸಿ ಬಾಹು ಇ ಎಫ್ ಬಾಹುವಿಗೆ ಸಮಾನುಪಾತದಲ್ಲಿದೆ. ನಂತರ ಸಿ ಎ ಬಾಹು ಎಫ್ ಡಿ ಬಾಹುವಿಗೆ ಸಿ ಎ ಬಾಹು ಎಫ್ ಡಿ ಬಾಹುವಿಗೆ ಸಮಾನುಪಾತದಲ್ಲಿದೆ. ಹಾಗಾಗಿ ಈ ಸಮಾನುಪಾತಗಳನ್ನು ನಾವು ಹೇಳ್ಬೇಕಾದ್ರೆ ಸಮಾನುಪಾತಗಳನ್ನು ಬರೆದಿದ್ದೇವೆ ನೋಡಿ. ಇಲ್ಲಿ ಎ ಬಿ ಬಾಯಿಸು ಡಿ ಇ, ಬಿ ಸಿ ಬಾಯಿಸು ಇ ಎಫ್, ಸಿ ಎ ಬಾಯಿಸು ಎಫ್ ಡಿ, ಇವೆಲ್ಲದರ ಅನುಪಾತ ಸಮನಾಗಿರಬೇಕು. ಇದ್ರದ್ದು ಅನುಪಾತಗಳೇನಾಗಿರಬೇಕು? ಸಮನಾಗಿರಬೇಕು. ಆದ್ದರಿಂದ ಮತ್ತೆ ನಾವು ಈ ಬಾಹುಗಳ ಅನುಪಾತ ಸಮವಾಗಿದೆ. ಈ ರೀತಿ ಎರಡು ತ್ರಿಭುಜಗಳು ಅವುಗಳ ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿದ್ದಾಗ ನಾವು ಅವುಗಳನ್ನು ಸಾಂಕೇತಿಕವಾಗಿ ಬರೆಯುವ ವಿಧಾನ ನಾವು ಪದಗಳಲ್ಲಿ ಬರೀತಿದ್ವಿ ಅಂದ್ರೆ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಡಿ ಇ ಎಫ್ ಗೆ ಸಮರೂಪಿಯಾಗಿದೆ ಅಂತೇಳಿ ಬರೀತೀವಿ. ನಾವು ಪದೇ ಪದೇ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ರೀತಿ ನಾವು ಪದಗಳ ರೂಪದಲ್ಲಿ ಬರೆಯೋದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ವಿಷಯ ನಮಗೆ. ಆದ್ರಿಂದ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಿಂಬಲ್ ಇದೆ, ಒಂದು ಸಂಕೇತ ಇದೆ. ಆ ಸಂಕೇತವನ್ನು ನಾವು ಬಳಸ್ತೇವೆ. ಆ ಸಂಕೇತ ಯಾವುದು ಅಂದ್ರೆ ಈ ಹಿಂದೆ ನಾವು ಸರ್ವಸಮ ಅನ್ಲಿಕ್ಕೆ ಈ ರೀತಿ ಸಮ ಚಿಹ್ನೆಯನ್ನು ಹಾಕಿಬಿಟ್ಟು ಈ ರೀತಿ ಆಗ್ತಿತ್ತು. ಇದನ್ನ ಸರ್ವ ಸಮ ಅಂತ ಕರೀತಾ ಇದ್ದಾರೆ. ಈಗ ಸಮರೂಪಿ ಎಂದಿಗೆ ಮತ್ತೆ ಸಮರೂಪಿ ಎಂದಿಗೆ ಒಂದು ಗೆರೆ, ಒಂದು ಅಡ್ಡಗೆರೆ, ವಕ್ರವಾದ ಈ ಗೆರೆಯನ್ನು ಹಾಕ್ತೀವಿ. ಅಂದ್ರೆ ಇದನ್ನ ಸಿಮಿಲರ್ ಅಂತೇವೆ ಅಥವಾ ಸಮರೂಪಿ ಅಂತೇವೆ. ಅಥವಾ ಹಳೆ ಸಿಲೆಬಸ್ ಅಲ್ಲಿ ನಮಗೆ ಈ ಹಿಂದೆ ಏನು ಕೊಟ್ಟದ್ದು ಅಂದ್ರೆ ಸಮರೂಪಿಗೆ ಈ ಸಂಕೇತವನ್ನು ಕೊಟ್ಟಿದ್ದು. ಇವೆರಡರಲ್ಲಿ ಯಾವ ಬೇಕಾದ್ರೂ ಮಕ್ಕಳೇ ನಾವು ಬಳಸಬಹುದು ಸಮರೂಪ. ಹಾಗಾದ್ರೆ ಈ ಎರಡೂ ತ್ರಿಭುಜಗಳು ಸಮರೂಪಿಯಾಗಿರೋದ್ರಿಂದ ನಾವು ಇವುಗಳನ್ನು ಯಾವ ರೂಪದಲ್ಲಿ ಬರೀಬಹುದಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಎಫ್ ಗೆ ಏನಾಗಿದೆ ಮಕ್ಕಳೇ ಅಂದ್ರೆ ಸಮರೂಪಿಯಾಗಿವೆ. ನೋಡಿ ಸಮರೂಪಿ ಚಿಹ್ನೆ ಇದೆಯಲ್ಲ ಮಕ್ಕಳೇ. ಮುಂದೆ ನಾವು ಈ ಸಮಸ್ಯೆಗಳನ್ನು ಬಿಡಿಸ್ತಾ ಹೋದಂತೆಲ್ಲ ನಾವು ಸಮರೂಪಿ ಅನ್ನೋ ಪದವನ್ನು ಬಳಕೆ ಮಾಡ್ತೇವೆ. ಅವಾಗ ಏನು ಮಾಡಬೇಕು? ಸಮರೂಪಿ ಅಂತ ಬಂತು ಅಂತ ಹೇಳಿದ್ರೆ ನಾವು ಯಾವಾಗಲೂ ಇದೇ ಚಿಹ್ನೆಯನ್ನು ಮಕ್ಕಳೇ ನಾವು ಬರಿಬೇಕಾಗುತ್ತೆ. ಹಾಗಾದ್ರೆ ಇನ್ನೂ ಕೆಲವು ನೋಡಿ ಈ ಅಧ್ಯಯನವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಕೆಲವು ಪದಗಳು ಬಂದು ಲಂಬವಾಗಿದೆ ಅನ್ಲಿಕ್ಕೆ ನಾವು ಈ ಚಿಹ್ನೆ ಬಳಸ್ತಾ ಇದ್ದೀವಿ. ಇದನ್ನ ಆಂಗ್ಲ ಭಾಷೆಯಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ ಅಥವಾ ಲಂಬವಾಗಿದೆ. ಸಮಾಂತರ ಅಥವಾ ಸಮಾನಾಂತರ, ಸಮಾಂತರ ಅಂತೀವಿ ಅಥವಾ ಸಮಾನಾಂತರ. ಇದನ್ನು ಈ ಎರಡು ಗೆರೆಗಳು. ಇದೇನು ಸೂಚಿಸುತ್ತೆ ಇಂಗ್ಲಿಷಲ್ಲಿ? ಪ್ಯಾರಲಲ್ ಅಥವಾ ಸಮಾಂತರ. ಇದು ಪರ್ಪೆಂಡಿಕ್ಯುಲರ್ ಅಥವಾ ಲಂಬವಾಗಿದೆ. ಅದೇ ರೀತಿ ಇಲ್ಲಿ ನಾವು ಸಮರೂಪಿಯನ್ನು ಏನು ಮಾಡಿದ್ವಿ ಮಕ್ಕಳೇ? ಈ ಚಿಹ್ನೆಯನ್ನು ಹಾಕಿದ್ವಿ. ಜೊತೆಗೆ ನಾವು ಇದರಲ್ಲಿ ಕೋನ ಎ, ಕೋನ ಡಿ, ಕೋನ ಬಿ, ಕೋನ ಇಗೆ, ಕೋನ ಸಿ, ಕೋನ ಎಫ್ ಗೆ ಅನುರೂಪ ಕೋನಗಳು ಸಮ ಅಂತ ಬರ್ತವೆ. ಅದೇ ರೀತಿ ಬಾಹುಗಳಿಗೆ ಕೂಡ ಸೂಚನೆಯನ್ನು ನಾವು ಕೊಡುತ್ತೇವೆ. ಬಾಹು ಹೆಂಗೆ ಹಾಕಿದ್ವಿ? ಈ ರೀತಿ ಒಂದು ಚಿಹ್ನೆಯನ್ನು ಹಾಕಿದ್ರೆ ಮಕ್ಕಳೇ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಈಗ ಹಾಕಿದ್ರೆ ನೋಡಿ ಎರಡೂ ತ್ರಿಭುಜಗಳಲ್ಲೂ ಎ ಬಿ ಬಾಹು ಡಿ ಇ ಬಾಹುವಿಗೆ ಸಮಾನುಪಾತದಲ್ಲಿದೆ. ಹಾಗೇನೆ ಇಲ್ಲಿ ನಾವೇನಾದರೂ ಇದಕ್ಕೆ ಎರಡು ಗೆರೆ ಹೇಳಿದ್ರೆ ಹಾಗಾದ್ರೆ ನೀವೇ ಹೇಳ್ತೀರಿ ಮಕ್ಕಳೇ, ಇವಾಗ ಬಿ ಸಿ ಮತ್ತೆ ಇ ಎಫ್ ಬಾಹುಗಳ ನಡುವಿನ ಸಂಬಂಧ ಏನು? ಅವೆರಡು ಸಮಾನುಪಾತದಲ್ಲಿದೆ. ಹಾಗಾದ್ರೆ ಇದಕ್ಕೆ ನಾವು ಎಷ್ಟು ಹಾಕ್ಬೋದು? ಈ ರೀತಿ 3 ಸಿಂಬಲ್ ಅನ್ನು ಹಾಕಿದ್ರೆ ಇದು ಕೂಡ ಏನಾಗಿದೆ ಮಕ್ಕಳೇ? ಸಿ ಎ ಬಾಹು ಎಫ್ ಡಿ ಬಾಹು ಏನಾಗಿದೆ ಮಕ್ಕಳೇ? ಸಮಾನುಪಾತದಲ್ಲಿದೆ.
ನಾನು ಇದುವರೆಗೂ ಹೇಳಿದ ಮಕ್ಕಳೇ ಏನು ಹೇಳಿದಪ್ಪ ಅಂತ ಹೇಳಿದ್ರೆ ಪದೇ 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 ಹೇಳ್ತಾ ಇದ್ದೇವೆ, ನಮಗೆ ಈ ಅಧ್ಯಾಯವನ್ನು ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಈ ಸಂಕೇತಗಳು ಬಹಳ ಮುಖ್ಯ ಮಕ್ಕಳೇ. ಎಲ್ಲ ಸಂಕೇತಗಳಿದ್ರೆ ನಾವು ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸ್ಬೋದು. ಈಗ ನಾವು ಮುಂದೆ ನಾವು